ಓಕೆ, ರಂಜಿತ್ ನಿರಂತರವಾಗಿ ಐ ಥಿಂಕ್ ಇವತ್ತು 7ನೇ ದಿನ ರಂಜಿತ್ ಕಾಶ್ಮೀರದಿಂದ ಮಾಹಿತಿಗಳನ್ನು ಕೊಡ್ತಾ ಇರುವಂತಹ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಕರ್ನಾಟಕಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿಯ ಎಲ್ಲ ಸ್ಥಳೀಯ ವಿಚಾರಗಳನ್ನು ಕೂಡ ಹೇಳ್ತಾನೆ ಇದ್ದಾರೆ. ಎಲ್ಲವನ್ನು ಕೂಡ ಇವತ್ತು ಆಗಿದ್ರೆ ಬನ್ನಿ, ಇವತ್ತು ಎಲ್ಲಿದ್ದಾರೆ ರಂಜಿತ್ ಶಿರಿಯಾರ್ ಇವತ್ತಿನ ಅಪ್ಡೇಟ್ ಏನು 7th ಡೇ? ಜಯಪ್ರಕಾಶ್ ಶೆಟ್ರೆ, ನಾವೀಗ ಉರಿ ಕಡೆ ಹೋಗ್ತಾ ಇದೀವಿ. ಬಾರಾಮುಲ್ಲಾ ರಾಷ್ಟ್ರೀಯ ಹೆದ್ದಾರಿಯನ್ನ ಸಾಗಿ ಈಗ ಉರಿಯನ್ನ ಕೆಲವೇ ಹೊತ್ತಿನಲ್ಲಿ ತಲುಪ್ತೀವಿ. ಉರಿ ಬಾರ್ಡರ್ ನಲ್ಲಿ ಒಂದ್ ರೀತಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೀವಾಗ್ಲೇ ಹೇಳ್ತಾ ಇದ್ರಿ, ನೌಕಾಪಡೆ, ವಾಯುಪಡೆ ಎಲ್ಲವೂ ಕೂಡ ಸಮರಾಭ್ಯಾಸವನ್ನ ಮಾಡಿದಾವೆ. ಸದ್ಯಕ್ಕೆ ಸಶಸ್ತ್ರ ಪಡೆಗಳೆಲ್ಲವೂ ಕೂಡ ಈಗ ಸನ್ನದ್ಧ ಸ್ಥಿತಿಯಲ್ಲಿದ್ದಾವೆ. ಸಶಸ್ತ್ರ ಪಡೆಯ ಮುಖ್ಯಸ್ಥರು ಅನಿಲ್ ಚೌಹಾಣ್ ಅವರನ್ನ ನಿನ್ನೆ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜನಾಥ್ ಸಿಂಗ್ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಇದೆಲ್ಲದರ ಹೊರತಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡು ಎನ್ಐಎ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸ್ಥಳೀಯವಾಗಿ 15 ಜನ ಇಲ್ಲಿನ ಕಾಶ್ಮೀರಿಗರು ಈ ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 3 ಜನರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಈ ಭಯೋತ್ಪಾದಕರು ಸುಮಾರು 20ರಿಂದ 22 ಕಿಲೋಮೀಟರ್ ಪಾಕಿಸ್ತಾನದಿಂದ ನಡೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ 3 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ, ಇನ್ನುಳಿದಂತ ಇಬ್ಬರು ಇಲ್ಲಿನ ಸ್ಥಳೀಯರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ಅಂತೂ ದಾಖಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಗಡಿಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧಕ್ಕಂತೂ ಅಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದ್ರ ಬಗ್ಗೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಈಗ ನಾಪತ್ತೆ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೀಗ ಲಭ್ಯ ಆಗ್ತಾ ಇದೆ. ಅದ್ರ ಪ್ರಕಾರ ಆತ ಎಲ್ಲೋಗಿದ್ದಾನೆ, ಏನು ಎತ್ತ ಅಂತ ಹೇಳಿ ಎಲ್ಲ ನೋಡಿದಾಗ ಭಾರತದ ಪ್ರತಿದಾಳಿಯ ಬಗ್ಗೆ ಆತ ಭಯಭೀತನಾಗಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನ ಎಷ್ಟು ಹುಂಬುತನದಿಂದ ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಮಂತ್ರಿಯೊಬ್ಬ ಹೇಳ್ತಾನೆ, ನಮ್ಮಲ್ಲಿರುವಂತ 130 ಸಿಡಿತಲೆಗಳು ಭಾರತದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿವೆ, ಅವು ಕೇವಲ ಪ್ರದರ್ಶನಕ್ಕಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅವರ ಹುಂಬುತನವನ್ನ, ಇಷ್ಟಾದ್ರೂ ಕೂಡ ಹುಂಬುತನವನ್ನ ತೋರಿಸೋ ರೀತಿಯಲ್ಲಿದೆ. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ, ರಷ್ಯಾ ಅಥವಾ ಚೀನಾ ಆಂತರಿಕವಾಗಿ ತನಿಖೆಯನ್ನ ಮಾಡಿ ಭಾರತ ಏನೀಗ ಪಾಕಿಸ್ತಾನದ ಮೇಲೆ ಆರೋಪ ಮಾಡ್ತಾ ಇದೆ, ಪಾಕಿಸ್ತಾನದ ಪಾತ್ರ ಇದೆ ಈ ದಾಳಿಯಲ್ಲಿ ಅನ್ನೋದು ಏನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇದರ ತನಿಖೆಯನ್ನ ಮಾಡ್ಲಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿತಾ ಇದೆ. ಭಾರತ ಸೇನೆ ಸನ್ನದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಮೋದಿ ಇದರ ಸಂಪೂರ್ಣ ಮಾನಿಟರ್ ಮಾಡ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರುಗಳು ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಎಲ್ಲಾ ಸೇನಾ ಪಡೆಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅಡಿಗಡಿಗೂ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ತಿರುಗ್ತಾ ಇದ್ದಾವೆ. ಜೊತೆಗೆ ಭಾರತ ರಕ್ಷಣಾತ್ಮಕವಾಗಿ ತನ್ನನ್ನ ಹೇಗೆ ಭದ್ರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಸುಸಜ್ಜಿತ ರೀತಿಯಲ್ಲಿ ಅಥವಾ ಎಲ್ಲವೂ ಕೂಡ ರೆಡಿ ಇರೋ ರೀತಿಯಲ್ಲಿ ಸುಸಜ್ಜಿತವಾಗಿ ಇಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪೆಹಲಂಗಾವ್ನಲ್ಲಿ ಪರಿಸ್ಥಿತಿ ತಹಬದಿಗೆ ಬಂದಿದೆ. 7 ದಿನದ ನಂತರ ಈಗ ಪೆಹಲಂಗಾವ್ನಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ವೈಸರಾಯ್ಗೆ ಹೋಗೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಪೆಹಲಂಗಾವ್ನಲ್ಲಿ ನಿನ್ನೆ ಸುಮಾರು ಒಂದು 500ರಿಂದ 600 ಜನ ಪ್ರವಾಸಿಗರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂತ ನಮ್ಮ ಭಾರತೀಯರು ಸುಮಾರು 800 ಜನ ಅನ್ನೋದ್ರ ಬಗ್ಗೆ ಈಗ ನಂಬರ್ ಸಿಕ್ಕಿದೆ. ಪಾಕಿಸ್ತಾನದಿಂದ ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದವರು ಈ 4 ದಿನದಲ್ಲಿ 527 ಜನ ಇಲ್ಲಿಂದ ವಾಪಸ್ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನು ಒಂದ್ ವೇಳೆ ಅದರ ಹೊರತಾಗಿಯೂ ಭಾರತ ಸರ್ಕಾರದ ಆಜ್ಞೆಯ ಹೊರತಾಗಿಯೂ ಕೂಡ ಇಲ್ಲೇ ಇದ್ರೆ ಪಾಕಿಸ್ತಾನಿ ಪ್ರಜೆಗಳು ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತೆ 3 ಲಕ್ಷ ರೂಪಾಯಿ ದಂಡ ವಿಧಿಸೋದಾಗಿಯೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದರ ಹೊರತಾಗಿ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ಆತಂಕದ ವಾತಾವರಣ ಇದೆ. ಇದೆಲ್ಲವನ್ನ ನಿಭಾಯಿಸುವುದಕ್ಕೆ ಭಾರತ ಸೇನೆ ಸುಸಜ್ಜಿತವಾಗಿ ನಿಂತ್ಕೊಂಡಿದೆ. ಉರಿ ಸೇರಿದಂತೆ ಕೆಲವು ಗಡಿ ಭಾಗಗಳಲ್ಲಿ ಈಗ ಭಾರತೀಯ ಸೇನೆ ಅಲ್ಲಿ ಅಲರ್ಟ್ ಆಗಿದೆ. ಮತ್ತೆ ಕೆಲವು ಪಿಒಕೆಯ ಕೆಲವು ಪ್ರದೇಶಗಳಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ರವಾನಿಸುವುದರ ಜೊತೆಗೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲೇ ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸ್ತಾ ಇದೆ. ಜಯಪ್ರಕಾಶ್ ಶೆಟ್ರೆ. ಓಕೆ, ರಂಜಿತ್ ನಿರಂತರವಾಗಿ ಐ ಥಿಂಕ್ ಇವತ್ತು 7ನೇ ದಿನ ರಂಜಿತ್ ಕಾಶ್ಮೀರದಿಂದ ಮಾಹಿತಿಗಳನ್ನು ಕೊಡ್ತಾ ಇರುವಂತಹ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಕರ್ನಾಟಕಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿಯ ಎಲ್ಲ ಸ್ಥಳೀಯ ವಿಚಾರಗಳನ್ನು ಕೂಡ ಹೇಳ್ತಾನೆ ಇದ್ದಾರೆ. ಎಲ್ಲವನ್ನು ಕೂಡ ಇವತ್ತು ಆಗಿದ್ರೆ ಬನ್ನಿ, ಇವತ್ತು ಎಲ್ಲಿದ್ದಾರೆ ರಂಜಿತ್ ಶಿರಿಯಾರ್ ಇವತ್ತಿನ ಅಪ್ಡೇಟ್ ಏನು 7th ಡೇ?
ಜಯಪ್ರಕಾಶ್ ಶೆಟ್ರೆ, ನಾವೀಗ ಉರಿ ಕಡೆ ಹೋಗ್ತಾ ಇದೀವಿ. ಬಾರಾಮುಲ್ಲಾ ರಾಷ್ಟ್ರೀಯ ಹೆದ್ದಾರಿಯನ್ನ ಸಾಗಿ ಈಗ ಉರಿಯನ್ನ ಕೆಲವೇ ಹೊತ್ತಿನಲ್ಲಿ ತಲುಪ್ತೀವಿ. ಉರಿ ಬಾರ್ಡರ್ ನಲ್ಲಿ ಒಂದ್ ರೀತಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೀವಾಗ್ಲೇ ಹೇಳ್ತಾ ಇದ್ರಿ, ನೌಕಾಪಡೆ, ವಾಯುಪಡೆ ಎಲ್ಲವೂ ಕೂಡ ಸಮರಾಭ್ಯಾಸವನ್ನ ಮಾಡಿದಾವೆ. ಸದ್ಯಕ್ಕೆ ಸಶಸ್ತ್ರ ಪಡೆಗಳೆಲ್ಲವೂ ಕೂಡ ಈಗ ಸನ್ನದ್ಧ ಸ್ಥಿತಿಯಲ್ಲಿದ್ದಾವೆ. ಸಶಸ್ತ್ರ ಪಡೆಯ ಮುಖ್ಯಸ್ಥರು ಅನಿಲ್ ಚೌಹಾಣ್ ಅವರನ್ನ ನಿನ್ನೆ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜನಾಥ್ ಸಿಂಗ್ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಇದೆಲ್ಲದರ ಹೊರತಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡು ಎನ್ಐಎ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸ್ಥಳೀಯವಾಗಿ 15 ಜನ ಇಲ್ಲಿನ ಕಾಶ್ಮೀರಿಗರು ಈ ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 3 ಜನರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಈ ಭಯೋತ್ಪಾದಕರು ಸುಮಾರು 20ರಿಂದ 22 ಕಿಲೋಮೀಟರ್ ಪಾಕಿಸ್ತಾನದಿಂದ ನಡೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ 3 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ಇನ್ನುಳಿದಂತ ಇಬ್ಬರು ಇಲ್ಲಿನ ಸ್ಥಳೀಯರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ಅಂತೂ ದಾಖಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಗಡಿಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧಕ್ಕಂತೂ ಅಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದ್ರ ಬಗ್ಗೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಈಗ ನಾಪತ್ತೆಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೀಗ ಲಭ್ಯ ಆಗ್ತಾ ಇದೆ. ಅದ್ರ ಪ್ರಕಾರ ಆತ ಎಲ್ಲೋಗಿದ್ದಾನೆ, ಏನು ಎತ್ತ ಅಂತ ಹೇಳಿ ಎಲ್ಲ ನೋಡಿದಾಗ ಭಾರತದ ಪ್ರತಿದಾಳಿಯ ಬಗ್ಗೆ ಆತ ಭಯಭೀತನಾಗಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನ ಎಷ್ಟು ಹುಂಬುತನದಿಂದ ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ, ಪಾಕಿಸ್ತಾನದ ಮಂತ್ರಿಯೊಬ್ಬ ಹೇಳ್ತಾನೆ, ತಮ್ಮಲ್ಲಿರುವಂತ 130 ಸಿಡಿತಲೆಗಳು ಭಾರತದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿವೆ, ಅವು ಕೇವಲ ಪ್ರದರ್ಶನಕ್ಕಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅವರ ಹುಂಬುತನವನ್ನ, ಇಷ್ಟಾದ್ರೂ ಕೂಡ ಹುಂಬುತನವನ್ನ ತೋರಿಸೋ ರೀತಿಯಲ್ಲಿದೆ. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ, ರಷ್ಯಾ ಅಥವಾ ಚೀನಾ ಆಂತರಿಕವಾಗಿ ತನಿಖೆಯನ್ನ ಮಾಡಿ ಭಾರತ ಏನೀಗ ಪಾಕಿಸ್ತಾನದ ಮೇಲೆ ಆರೋಪ ಮಾಡ್ತಾ ಇದೆ, ಪಾಕಿಸ್ತಾನದ ಪಾತ್ರ ಇದೆ ಈ ದಾಳಿಯಲ್ಲಿ ಅನ್ನೋದು ಏನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇದರ ತನಿಖೆಯನ್ನ ಮಾಡ್ಲಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿತಾ ಇದೆ. ಭಾರತ ಸೇನೆ ಸನ್ನದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಮೋದಿ ಇದರ ಸಂಪೂರ್ಣ ಮಾನಿಟರ್ ಮಾಡ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರುಗಳು ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಎಲ್ಲಾ ಸೇನಾ ಪಡೆಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅಡಿಗಡಿಗೂ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ತಿರುಗ್ತಾ ಇದ್ದಾವೆ. ಜೊತೆಗೆ ಭಾರತ ರಕ್ಷಣಾತ್ಮಕವಾಗಿ ತನ್ನನ್ನ ಹೇಗೆ ಭದ್ರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಸುಸಜ್ಜಿತ ರೀತಿಯಲ್ಲಿ ಅಥವಾ ಎಲ್ಲವೂ ಕೂಡ ರೆಡಿ ಇರೋ ರೀತಿಯಲ್ಲಿ ಸುಸಜ್ಜಿತವಾಗಿ ಇಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪೇಲಂಗಾವ್ನಲ್ಲಿ ಪರಿಸ್ಥಿತಿ ತಹಬದಿಗೆ ಬಂದಿದೆ. 7 ದಿನದ ನಂತರ ಈಗ ಪೇಲಂಗಾವ್ನಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ವೈಸರಾಯ್ಗೆ ಹೋಗೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಪೇಲಂಗಾವ್ನಲ್ಲಿ ನಿನ್ನೆ ಸುಮಾರು ಒಂದು 500ರಿಂದ 600 ಜನ ಪ್ರವಾಸಿಗರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂತ ನಮ್ಮ ಭಾರತೀಯರು ಸುಮಾರು 800 ಜನ ಅನ್ನೋದ್ರ ಬಗ್ಗೆ ಈಗ ನಂಬರ್ ಸಿಕ್ಕಿದೆ. ಪಾಕಿಸ್ತಾನದಿಂದ ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದವರು ಈ 4 ದಿನದಲ್ಲಿ 527 ಜನ ಇಲ್ಲಿಂದ ವಾಪಸ್ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನು ಒಂದ್ ವೇಳೆ ಅದರ ಹೊರತಾಗಿಯೂ ಭಾರತ ಸರ್ಕಾರದ ಆಜ್ಞೆಯ ಹೊರತಾಗಿಯೂ ಕೂಡ ಇಲ್ಲೇ ಇದ್ರೆ ಪಾಕಿಸ್ತಾನಿ ಪ್ರಜೆಗಳು ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತೆ 3 ಲಕ್ಷ ರೂಪಾಯಿ ದಂಡ ವಿಧಿಸೋದಾಗಿಯೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದರ ಹೊರತಾಗಿ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ಆತಂಕದ ವಾತಾವರಣ ಇದೆ. ಇದೆಲ್ಲವನ್ನ ನಿಭಾಯಿಸುವುದಕ್ಕೆ ಭಾರತ ಸೇನೆ ಸುಸಜ್ಜಿತವಾಗಿ ನಿಂತುಕೊಂಡಿದೆ. ಉರಿ ಸೇರಿದಂತೆ ಕೆಲವು ಗಡಿ ಭಾಗಗಳಲ್ಲಿ ಈಗ ಭಾರತೀಯ ಸೇನೆ ಅಲ್ಲಿ ಅಲರ್ಟ್ ಆಗಿದೆ. ಮತ್ತೆ ಕೆಲವು ಪಿಒಕೆಯ ಕೆಲವು ಪ್ರದೇಶಗಳಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ರವಾನಿಸುವುದರ ಜೊತೆಗೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲೇ ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸ್ತಾ ಇದೆ. ಜಯಪ್ರಕಾಶ್ ಶೆಟ್ರೆ. ಓಕೆ ರಂಜಿತ್, ನಿರಂತರವಾಗಿ ಐ ಥಿಂಕ್ ಇವತ್ತು 7ನೇ ದಿನ ರಂಜಿತ್ ಕಾಶ್ಮೀರದಿಂದ ಮಾಹಿತಿಗಳನ್ನು ಕೊಡ್ತಾ ಇರುವಂತಹ ಏಕೈಕ ಚಾನೆಲ್ ರಿಪಬ್ಲಿಕ್ ಕನ್ನಡ ಕರ್ನಾಟಕಕ್ಕೆ ಪ್ರತಿಯೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿಯ ಎಲ್ಲ ಸ್ಥಳೀಯ ವಿಚಾರಗಳನ್ನು ಕೂಡ ಹೇಳ್ತಾನೆ ಇದ್ದಾರೆ. ಎಲ್ಲವನ್ನು ಕೂಡ ಇವತ್ತು ಆಗಿದ್ರೆ ಬನ್ನಿ, ಇವತ್ತು ಎಲ್ಲಿದ್ದಾರೆ ರಂಜಿತ್ ಶಿರಿಯಾರ್ ಇವತ್ತಿನ ಅಪ್ಡೇಟ್ ಏನು 7th ಡೇ? ಜಯಪ್ರಕಾಶ್ ಶೆಟ್ರೆ, ನಾವೀಗ ಉರಿ ಕಡೆ ಹೋಗ್ತಾ ಇದೀವಿ. ಬಾರಾಮುಲ್ಲಾ ರಾಷ್ಟ್ರೀಯ ಹೆದ್ದಾರಿಯನ್ನ ಸಾಗಿ ಈಗ ಉರಿಯನ್ನ ಕೆಲವೇ ಹೊತ್ತಿನಲ್ಲಿ ತಲುಪ್ತೀವಿ. ಉರಿ ಬಾರ್ಡರ್ ನಲ್ಲಿ ಒಂದ್ ರೀತಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೀವಾಗ್ಲೇ ಹೇಳ್ತಾ ಇದ್ರಿ, ನೌಕಾಪಡೆ, ವಾಯುಪಡೆ ಎಲ್ಲವೂ ಕೂಡ ಸಮರಾಭ್ಯಾಸವನ್ನ ಮಾಡಿದಾವೆ. ಸದ್ಯಕ್ಕೆ ಸಶಸ್ತ್ರ ಪಡೆಗಳೆಲ್ಲವೂ ಕೂಡ ಈಗ ಸನ್ನದ್ಧ ಸ್ಥಿತಿಯಲ್ಲಿದ್ದಾವೆ. ಸಶಸ್ತ್ರ ಪಡೆಯ ಮುಖ್ಯಸ್ಥರು ಅನಿಲ್ ಚೌಹಾಣ್ ಅವರನ್ನ
ನಿನ್ನೆ ರಾಜನಾಥ್ ಸಿಂಗ್ ಅವರು ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜನಾಥ್ ಸಿಂಗ್ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಇದೆಲ್ಲದರ ಹೊರತಾಗಿ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡು ಎನ್ಐಎ ಅಧಿಕಾರಿಗಳು ಕೆಲವು ಮಹತ್ವದ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸ್ಥಳೀಯವಾಗಿ 15 ಜನ ಇಲ್ಲಿನ ಕಾಶ್ಮೀರಿಗರು ಈ ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. 3 ಜನರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಇನ್ನು ಮುಂದುವರೆದು ಗಮನಿಸ್ತಾ ಹೋದ್ರೆ ಈ ಭಯೋತ್ಪಾದಕರು ಸುಮಾರು 20ರಿಂದ 22 ಕಿಲೋಮೀಟರ್ ಪಾಕಿಸ್ತಾನದಿಂದ ನಡೆದುಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದರಲ್ಲಿ 3 ಜನ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ, ಇನ್ನುಳಿದಂತ ಇಬ್ಬರು ಇಲ್ಲಿನ ಸ್ಥಳೀಯರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ಅಂತೂ ದಾಖಲಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಗಡಿಯಲ್ಲಿ ಹೆಚ್ಚಿನ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಯುದ್ಧಕ್ಕಂತೂ ಅಂದ್ರೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದ್ರ ಬಗ್ಗೆ. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಈಗ ನಾಪತ್ತೆ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೀಗ ಲಭ್ಯ ಆಗ್ತಾ ಇದೆ. ಅದ್ರ ಪ್ರಕಾರ ಆತ ಎಲ್ಲೋಗಿದ್ದಾನೆ ಏನು ಎತ್ತ ಅಂತ ಹೇಳಿ ಎಲ್ಲ ನೋಡಿದಾಗ ಭಾರತದ ಪ್ರತಿದಾಳಿಯ ಬಗ್ಗೆ ಆತ ಭಯಭೀತನಾಗಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನ ಎಷ್ಟು ಹುಂಬುತನದಿಂದ ವರ್ತಿಸ್ತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನದ ಮಂತ್ರಿಯೊಬ್ಬ ಹೇಳ್ತಾನೆ, ನಮ್ಮಲ್ಲಿರುವಂತ 130 ಸಿಡಿತಲೆಗಳು ಭಾರತದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿವೆ, ಅವು ಕೇವಲ ಪ್ರದರ್ಶನಕ್ಕಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅವರ ಹುಂಬುತನವನ್ನ ಇಷ್ಟಾದ್ರೂ ಕೂಡ ಹುಂಬುತನವನ್ನ ತೋರಿಸೋ ರೀತಿಯಲ್ಲಿದೆ. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ, ರಷ್ಯಾ ಅಥವಾ ಚೀನಾ ಆಂತರಿಕವಾಗಿ ತನಿಖೆಯನ್ನ ಮಾಡಿ ಭಾರತ ಏನೀಗ ಪಾಕಿಸ್ತಾನದ ಮೇಲೆ ಆರೋಪ ಮಾಡ್ತಾ ಇದೆ, ಪಾಕಿಸ್ತಾನದ ಪಾತ್ರ ಇದೆ ಈ ದಾಳಿಯಲ್ಲಿ ಅನ್ನೋದು ಏನು ಪಾಶ್ಚಿಮಾತ್ಯ ರಾಷ್ಟ್ರಗಳು ಇದರ ತನಿಖೆಯನ್ನ ಮಾಡ್ಲಿ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕಾಶ್ಮೀರದಲ್ಲಿ ಕವಿತಾ ಇದೆ. ಭಾರತ ಸೇನೆ ಸನ್ನದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಮೋದಿ ಇದರ ಸಂಪೂರ್ಣ ಮಾನಿಟರ್ ಮಾಡ್ತಾ ಇದ್ದಾರೆ. ಸೇನಾ ಮುಖ್ಯಸ್ಥರುಗಳು ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಎಲ್ಲಾ ಸೇನಾ ಪಡೆಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಇದೆ. ಅಡಿಗಡಿಗೂ ಸೇನಾ ಬಂಕರ್ಗಳು, ಸೇನಾ ವಾಹನಗಳು ತಿರುಗ್ತಾ ಇದ್ದಾವೆ. ಜೊತೆಗೆ ಭಾರತ ರಕ್ಷಣಾತ್ಮಕವಾಗಿ ತನ್ನನ್ನ ಹೇಗೆ ಭದ್ರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ. ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಸುಸಜ್ಜಿತ ರೀತಿಯಲ್ಲಿ ಅಥವಾ ಎಲ್ಲವೂ ಕೂಡ ರೆಡಿ ಇರೋ ರೀತಿಯಲ್ಲಿ ಸುಸಜ್ಜಿತವಾಗಿ ಇಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪೆಹಲಂಗಾವ್ನಲ್ಲಿ ಪರಿಸ್ಥಿತಿ ತಹಬದಿಗೆ ಬಂದಿದೆ. 7 ದಿನದ ನಂತರ ಈಗ ಪೆಹಲಂಗಾವ್ನಲ್ಲಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ವೈಸರಾಯ್ಗೆ ಹೋಗೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಪೆಹಲಂಗಾವ್ನಲ್ಲಿ ನಿನ್ನೆ ಸುಮಾರು ಒಂದು 500ರಿಂದ 600 ಜನ ಪ್ರವಾಸಿಗರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವಂತ ನಮ್ಮ ಭಾರತೀಯರು ಸುಮಾರು 800 ಜನ ಅನ್ನೋದ್ರ ಬಗ್ಗೆ ಈಗ ನಂಬರ್ ಸಿಕ್ಕಿದೆ. ಪಾಕಿಸ್ತಾನದಿಂದ ಅಂದ್ರೆ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದವರು ಈ 4 ದಿನದಲ್ಲಿ 527 ಜನ ಇಲ್ಲಿಂದ ವಾಪಸ್ ತಮ್ಮ ಊರುಗಳಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇನ್ನು ಒಂದ್ ವೇಳೆ ಅದರ ಹೊರತಾಗಿಯೂ ಭಾರತ ಸರ್ಕಾರದ ಆಜ್ಞೆಯ ಹೊರತಾಗಿಯೂ ಕೂಡ ಇಲ್ಲೇ ಇದ್ರೆ ಪಾಕಿಸ್ತಾನಿ ಪ್ರಜೆಗಳು ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತೆ 3 ಲಕ್ಷ ರೂಪಾಯಿ ದಂಡ ವಿಧಿಸೋದಾಗಿಯೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದರ ಹೊರತಾಗಿ ಕಾಶ್ಮೀರದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದಾಗಿ ಕ್ಷಣ ಕ್ಷಣಕ್ಕೂ ಕೂಡ ಒಂದು ಆತಂಕದ ವಾತಾವರಣ ಇದೆ. ಇದೆಲ್ಲವನ್ನ ನಿಭಾಯಿಸುವುದಕ್ಕೆ ಭಾರತ ಸೇನೆ ಸುಸಜ್ಜಿತವಾಗಿ ನಿಂತುಕೊಂಡಿದೆ. ಉರಿ ಸೇರಿದಂತೆ ಕೆಲವು ಗಡಿ ಭಾಗಗಳಲ್ಲಿ ಈಗ ಭಾರತೀಯ ಸೇನೆ ಅಲ್ಲಿ ಅಲರ್ಟ್ ಆಗಿದೆ. ಮತ್ತೆ ಕೆಲವು ಪಿಒಕೆಯ ಕೆಲವು ಪ್ರದೇಶಗಳಲ್ಲಿ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ರವಾನಿಸುವುದರ ಜೊತೆಗೆ ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ರಿಪಬ್ಲಿಕ್ 2 ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲೇ ಇದ್ದು ಸಂಪೂರ್ಣ ಚಿತ್ರಣವನ್ನ ಕನ್ನಡಿಗರ ಮುಂದೆ ತಿಳಿಸ್ತಾ ಇದೆ. ಜಯಪ್ರಕಾಶ್ ಶೆಟ್ರೆ.